ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾನಿದು ಭಾನುವಾರದ ವಿಡಿಯೋ ಆಗಿರುತ್ತೆ. ಸಂಡೇ ನಮ್ಮಮ್ಮ ಮೆಹಂದಿ ಹಾಕ್ಕೊಡು ಅಂದರು. ಸೊ ನನ್ನ ಮಗಳೂ ಮೆಹಂದಿ ಹಾಕ್ಸ್ಕೊಂಡಿದ್ದಾಳೆ. ಸೊ ಅದು ಮಧ್ಯಾಹ್ನ ಮಲ್ಕೊಳ್ಳೋ ಟೈಮು, ಹಾಗಾಗಿ ಕವರ್ ಹಾಕಿ ಮಲಿಸ್ತಿದ್ದೆ. ಸೊ ಒಂಥರ ಕ್ಯೂಟ್ ಆಗ್ತಿದ್ಲು. ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಯಾಕೋ ಫಿಶ್ ಟ್ಯಾಂಕಲ್ಲಿ ಸಿಕ್ಕಾಪಟ್ಟೆ ಮೀನುಗಳು ಏನು ತಂದುಬಿಟ್ರು ಸತ್ತೋಗ್ತಾಯಿತ್ತು. ಸೊ ಏನಕ್ಕಂತ ಗೊತ್ತಿಲ್ಲ. ಹಾಗಾಗಿ ಹೊಸ ಬ್ಯಾಚ್ ಬಿಟ್ಟಿದ್ದೀನಿ. ಸೊ ಎಲ್ಲ ಮೀನು ತಂದು ಕೊಟ್ಬಿಟ್ರೆ ಏನು ಈ ನೊಣಕ್ಕೆ ಔಷಧಿ ಹಾಕ್ದಾಗ ಸತ್ತೋಗುತ್ತಲ್ಲ, ಆ ಥರ ಏನೋ ಈಗ ಆ ಥರ ಆಗ್ತದೆ. ಯಾಕಂತ ಗೊತ್ತಿಲ್ಲ. ಸೊ ಕೆಲವೊಂದು ಥರ ರೀಸನ್ ಹೇಳ್ತಾರೆ. ಸೊ ಗೊತ್ತಿಲ್ಲ. ಆದರೆ ಸಾಯ್ಬೇಕಾದ್ರಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಹಳೆಯದ್ರಲ್ಲಂದರೆ ಹಿಂಗೆ ಸ್ವಲ್ಪ ಮುಟ್ಟಿದ ತಕ್ಷಣ ಎಲ್ಲದು ಅಷ್ಟು ಫ್ರೆಂಡ್ಶಿಪ್ಪಲ್ಲಿತ್ತು. ಸೊ ಹಿಂಗೆ ಮುಟ್ಟಿದ ತಕ್ಷಣ ಬರೋದು. ಸೊ ಹಾಗಾಗಿ ಈ ಮೀನುಗಳನ್ನೂ ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಸೊ ಈ ಸಲ ನೋಡೋಣ, ಬೇರೆ ಬೇರೆ ಮೀನು ಬಿಟ್ಟಿದ್ದೀನಿ. ಯಾಕೆ ಹಂಗೆ ಆಗ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ. ಹಾಗೆ ಬೊಂಡಾಸ್ ತಂದಿದ್ದೆ, ಬೊಂಡಾಸ್ ಸುಕ್ಕ ಮಾಡೋಣ ಅಂತ ಹೇಳಿ ಬೊಂಡಾಸ್ ಸುಕ್ಕ ಮಾಡ್ತಾಯಿದ್ದೀನಿ. ಸುಮಾರು ಜನ ಅಕ್ಕ ವರಮಹಾಲಕ್ಷ್ಮಿ ಬಗ್ಗೆ ವಿಡಿಯೋ ಹಾಕಿ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ತಾಯಿದ್ರು. ಇನ್ಫಾರ್ಮೇಷನ್ ಅಂದರೆ ನಾನು ಸಪ್ರೇಟ್ ಏನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ನಾನು ಲಾಗಲ್ಲೇ ನೋಡ್ತಾಯಿದ್ರೆ ಅದ್ರ ಬಗ್ಗೆ ಹೆಂಗೆ ಪೂಜೆ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ಹೇಳ್ತೀನಿ. ಹಾಗೆ ಈಗ ಬರುವಂಥದ್ದು ಬುಧವಾರ ಏನು ಹೇಳ್ತಾರೆ, ಭೀಮನ ಅಮಾವಾಸ್ಯೆ. ನಮ್ಮ ಕಡೆ ಆಟಿ ಅಮಾವಾಸ್ಯೆ ಅಂತಾರೆ. ಸೊ ಭೀಮನ ಅಮಾವಾಸ್ಯೆ ಟೈಮಿಂಗ್ ಸುಮಾರು ಜನ ಕೇಳ್ತಾಯಿದ್ರು. ಸೊ ಭೀಮನ ಅಮಾವಾಸ್ಯೆ ಆ್ಯಕ್ಚುಲಿ ನೀವು ಬೆಳಿಗ್ಗೆನೇ ಎದ್ದು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು, ಬ್ರಾಹ್ಮಿ ಮುಹೂರ್ತದಲ್ಲಿ. ಸೊ ನಾವೇನೋ ಎದ್ದು ರೆಡಿ ಆಗಿಬಿಡ್ತೀವಿ, ಆದರೆ ಮನೆಯಲ್ಲಿ ಗಂಡಂದಿರು ಹೇಳಲ್ಲ. ಸೊ ಅವರಿಗೆ ಟೈಮಿಂಗ್ಸ್ ಹೇಳ್ತಾ ಇದ್ದೀನಿ. ಸೊ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಮುಹೂರ್ತ ಇದೆ. ಸೊ ಆ ಮುಹೂರ್ತದಲ್ಲಿ ಆ್ಯಕ್ಚುಲಿ ನನ್ನ ಸಜೆಷನ್ನು ಬೆಳಿಗ್ಗೆ ಮಾಡಬೇಕಂತವ್ರು. ಸೊ ವ್ರತ ಹಿಡಿಬೇಕು ಅಂದರೆ, ಇಲ್ಲಾಂದರೆ ನೀವು ಸಂಜೆ ಮಾಡ್ತೀನಂದರೆ ಸಂಜೆ ತನಕ ಉಪವಾಸ ಇರಬೇಕಾಗತ್ತೆ. ಹಾಗಾಗಿ ಆದಷ್ಟು ನಾನು ಬೆಳಿಗ್ಗೆ ಕೊಡೋ ಮುಹೂರ್ತದಲ್ಲೇ ಮಾಡ್ಕೊಬಿಡಿ, ತುಂಬ ಒಳ್ಳೆಯದು. ಈಗ ಅಮಾವಾಸ್ಯೆ ಶುರುವಾಗೋ ಟೈಮಿಂಗ್ಸ್ ನೋಡೋಣ. 12ನೇ ತಾರೀಕು ಶುರುವಾಗುವಂಥದ್ದು. ಮಧ್ಯರಾತ್ರಿ ಶುರುವಾಗುತ್ತೆ 12 ಗಂಟೆಗೆ. ಹಾಗೆ ಎಂಡ್ ಆಗುವಂಥದ್ದು 11 ಗಂಟೆ, ರಾತ್ರಿ 11 ಗಂಟೆ 6 ನಿಮಿಷಕ್ಕೆ. ಆ ಟೈಮಲ್ಲಿ ಎಂಡ್ ಆಗುತ್ತೆ. ಸೊ ನೀವು ಒಳ್ಳೆ ಟೈಮ್ ಬೇಕು ಅಂದರೆ ಭೀಮನ ಅಮಾವಾಸ್ಯೆ ಟೈಮಲ್ಲಿ ಬೆಳಿಗ್ಗೆ 6:30ಇಂದ 11:30 ಒಳಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾನು ಹೇಳಿದ್ನಲ್ಲ, ಈವ್ನಿಂಗ್ ಮಾಡೋಕ್ಕೆ ಹೋಗಬೇಡಿ. ಈವ್ನಿಂಗ್ ಮಾಡಿದರೆ ಅಷ್ಟು ಒಳ್ಳೆಯದು ಅಲ್ಲ. ಯಾಕಂದರೆ ಉಪವಾಸ ಇದ್ದು ಮಾಡುವಂಥ ವ್ರತಗಳಿದು. ನೀವು ಹೊಟ್ಟೆ ತುಂಬ ಊಟ ಮಾಡಿದರೂ ಸೊ ಅದು ವ್ರತ ಸಿಗಲ್ಲ. ಹಾಗೆ ಇದಕ್ಕೆ ಅದೇ ಥರ ನಿಯಮಗಳಿದೆ. ಸೊ ಕೆಲವೊಬ್ಬರು ಕಳಸಗಳನ್ನು ಇಟ್ಟು ಮಾಡ್ತಾರೆ, ಕೆಲವೊಬ್ಬರು 2 ಮಣ್ಣಿನ ಹಣತೆ ಇಟ್ಬಿಟ್ಟು ಶಿವ ಪಾರ್ವತಿನ ಪೂಜೆ ಮಾಡಿ ಸಂಕಲ್ಪ ಮಾಡಿ ಆಮೇಲೆ ಗಂಡನಿಗೆ ಪೂಜೆ ಮಾಡುವಂಥದ್ದು. ಇಷ್ಟು ಭೀಮನ ಅಮಾವಾಸ್ಯೆ. ನೀವು ಬೆಳಿಗ್ಗೆ 6:30ಇಂದ 11:30 ಒಳಗೆ ಪೂಜೆ ಮಾಡ್ಕೊಳ್ಳಿ. ಹಾಗೆ 2 ಕಳಸ ಆಗಲ್ಲ ಅಂದರೆ 2 ದೀಪ, ಮಣ್ಣಿನ ದೀಪವನ್ನು ಶಿವ ಪಾರ್ವತಿ ಅಂತ ಹೇಳಿಬಿಟ್ಟು ಅದಕ್ಕೆ ಕುಂಕುಮ, ಗಂಧ ಎಲ್ಲದನ್ನು ನೈವೇದ್ಯ ಕೊಟ್ಬಿಟ್ಟು, ಹಾಗೆ ನಿಮ್ಮ ಯಥಾನುಶಕ್ತಿ ಏನಿದೆ, ಹಣ್ಣು, ಬಾಳೆಹಣ್ಣು ಅಥವಾ ನೈವೇದ್ಯ ಮಾಡೋಕ್ಕಾದ್ರೆ ನೈವೇದ್ಯ, ಶಿವ ಪಾರ್ವತಿಯನ್ನು ಪೂಜಿಸ್ಬಿಟ್ಟು ಆಮೇಲೆ ನೀವು ನಿಮ್ಮ ಗಂಡನಿಗೆ ಪೂಜೆ ಮಾಡುವಂಥದ್ದು. ಸೊ ಗಂಡನ ಪಾದ ಪೂಜೆ ಮಾಡಿಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಳ್ಳುವಂಥದ್ದು. ಇದಿಷ್ಟು ಭೀಮನ ಅಮಾವಾಸ್ಯೆಯ ಒಂದು ಸಣ್ಣ ಮಾಹಿತಿಯಾಗಿರುತ್ತೆ. ಸೊ ಇನ್ನೂ ಏನಾದರೂ ಬೇಕಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನು ಕೆಲವೊಬ್ಬರು ಪೂಜೆ ಹೆಂಗೆ ಮಾಡೋದು ಅಂತ ಹೇಳ್ತಾಯಿದ್ರು. ಸೊ ನನ್ನ ವಿಡಿಯೋದಲ್ಲಿ ಲಾಸ್ಟ್ ಇಯರೇ ಹಾಕಿದ್ದೀನಿ ಹೇಗೆ ಪೂಜೆ ಮಾಡೋದು ಅಂತ. ಸೊ ಬೇಕಿದ್ದರೆ ಲಿಂಕ್ ಕೇಳಿ, ಲಿಂಕ್ ಕಳಿಸ್ತೀನಿ. ಇಲ್ಲ ನನ್ನ ಚಾನಲಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಸಿಂಪಲ್ಲಾಗಿ 2 ದೀಪಕ್ಕೆ 2 ದೀಪಕ್ಕೆ ಸೊ ಅರಿಶಿನ ಕೊಂಬನ ಕಟ್ಟಿಬಿಟ್ಟು ಹೂವೆಲ್ಲ ಹಾಕಿಬಿಟ್ಟು ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ಅದಕ್ಕೆ ನೀವು ಪೂಜೆ ಹೇಗೆ ಮಾಡ್ತೀರಾ, ಮಾಮೂಲಿ ಗಂಧದ ಕಡ್ಡಿ, ಕರ್ಪೂರ, ನೈವೇದ್ಯ ಇಟ್ಟು ಹೇಗೆ ಪೂಜೆ ಮಾಡ್ತೀರಾ ಆ ದೀಪಗಳಿಗೆ ಆ ಥರ ಪೂಜೆ ಮಾಡೋವಂಥದ್ದು. ಕೆಲವೊಬ್ಬರು ದೀಪಗಳನ್ನ ಇಡಲ್ಲ, ಕಳಸ ಇಟ್ಟು ಮಾಡ್ತಾರೆ. ಕಳಸ ಇಟ್ಟರೆ ಸೊ ತುಂಬ ನಿಯಮವಾಗಿ ಮಾಡಬೇಕಾಗತ್ತೆ. ಹಾಗಾಗಿ ತುಂಬ ಸಿಂಪಲ್ಲಾಗಿ ದೀಪ ಇಟ್ಟು ಮಾಡ್ಕೊಳ್ಳಿ ಪೂಜೆ. ಸೊ ಅದಾದಮೇಲೆ ಗಂಡನ ಹತ್ರ ಕಂಕಣ ಕಟ್ಸ್ಕೊಳ್ಳಿ. ನೀವು ಅವರಿಗೂ ಕಂಕಣ ಕಟ್ಟಬೇಕು, ಅವರು ನಿಮಗೆ ಕಂಕಣ ಕಟ್ಟಬೇಕು. ಸೊ ಕಂಕಣ ಕಟ್ಟಿಬಿಟ್ಟು
ಪೂಜೆ ಮಾಡಿಕೊಂಡು ಮತ್ತೆ ನೀವು ಬೆಳಗಿನ ತಿಂಡಿ ಮಾಡ್ಕೋಬೋದು. ಸೊ ಇದಿಷ್ಟು ಭೀಮನ ಅಮಾವಾಸ್ಯೆ ಪೂಜೆ ಆಗೈತೆ. ಇಲ್ಲಿ ಸಿಂಪಲ್ಲಾಗಿ ಬೊಂಡ ಸುಕ್ಕ ಮಾಡ್ತಿದ್ದೆ. ಗ್ಯಾಸ್ ಮಾತ್ರ ನೋಡಿ ನಗಾಡ್ಬಿಡಿ, ಯಾಕಂದರೆ ನೀರು ದೋಸೆ ಮಾಡಿದ್ದೆ ಬೆಳಿಗ್ಗೆ. ಸೊ ಅದನ್ನು ಹಾಗೆ ಮೇಲಿಂದ ಇದು ಮಾಡ್ಕೊಂಡಿದ್ದೀನಿ. ಅಡುಗೆ ಮಾಡಿ ಒಂದ್ಸಲ ಕ್ಲೀನ್ ಮಾಡೋಣ ಅಂತ ಎಲ್ಲದನ್ನು ಒಟ್ಟಿಗೆ ಕ್ಲೀನ್ ಮಾಡೋಣ ಅಂತ ಬಿಟ್ಟಿದ್ದೀನಿ. ಸೊ ಇಲ್ಲೇನಿಲ್ಲ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡು ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಬಾಡಿಸ್ಕೊಂಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನೂ ಅದನ್ನೇ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ಪೈಸಸ್ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ, ಕಾಳು ಮೆಣಸು ಪುಡಿ, ಅರಿಶಿನ ಪುಡಿ, ಉಪ್ಪು, ಹಾಗೆ ಖಾರದ ಪುಡಿ, ಸ್ವಲ್ಪ ಚಿಕನ್ ಮಸಾಲ ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ತಳ ಹಿಡಿಯುತ್ತೆ ಅಂತೇಳಿ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನಾನು ಚಿಕನ್ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಜನ ತುಂಬ ಥರ ಮಾಡ್ತಾರೆ. ಇದನ್ನು ಕಡ್ದು ಮಾಡಿದ್ರೂ ಚೆನ್ನಾಗಿರುತ್ತೆ, ಗೀ ರೋಸ್ಟೆಲ್ಲ ಚೆನ್ನಾಗಿರುತ್ತೆ. ಬಟ್ ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ಇನ್ನೊಂದು ಕಡೆ ಮೀನು ಸಾಂಬಾರಿತ್ತು. ಇದು ನನ್ನ ಫೇವ್ರೇಟು. ಸೊ ಯಾಕೋ ತಿನ್ನಬೇಕು ಅನಿಸ್ತು, ಹಾಗಾಗಿ ತಂದ್ಕೊಂಡಿದ್ದೀನಿ. ಕೆಲವೊಬ್ಬರು ತಿನ್ನಲ್ಲ, ಇದು ನೋಡುವಾಗಲೇ ಒಂಥರ ಆಗುತ್ತೆ. ಬಟ್ ನಾವು ಊರಿನವರಾಗಿರೋದ್ರಿಂದ ಸೊ ಅದ್ರ ಟೇಸ್ಟು ತಿಂದರೆ ಬಿಡಲ್ಲ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅವಳಿಗಂತೂ ಇದು ಮತ್ತು ಏನು ಹೇಳ್ತಾರೆ ಫ್ರಾನ್ಸು ಅದೆಲ್ಲ ತುಂಬ ಇಷ್ಟ. ಹಾಗೆ ಅದು ಮಾಡೋಷ್ಟೊತ್ತಿಗೆ ಸ್ವಲ್ಪ ಹೊಟ್ಟೆ ಹಸ್ದಂಗಾಯಿತು. ಹಾಗಾಗಿ ಸೂಪ್ ಕುಡಿಯೋಣ ಅಂತ ಹೇಳಿ ಸೊ ಬಿಸಿನೀರಿಟ್ಟಿದ್ದೆ. ಸೊ ಇದಂತೂ ತುಂಬ ಸಿಂಪಲ್ಲು. ಹಾಗೆ ಸ್ವಲ್ಪ ನೂಡಲ್ಸನ್ನು ಹಾಕ್ಕೊಬಿಟ್ರೆ ಸಖತ್ತಾಗಿರುತ್ತೆ. ಸೊ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಇದೇ ಸೊಪ್ಪಿಗೆ ಚಕ್ಲಿ ಹಾಕ್ತಾರೆ. ಸೊ ಅದನ್ನು ಚಕ್ಲಿ ಸೂಪ್ ಅಂತ ಕೊಡ್ತಾರೆ. ನಾನು ಎಲ್ಲ ತುಂಬ ಜನ ಟ್ರೈ ಮಾಡ್ತಾಯಿದ್ರು ಚಕ್ಲಿ ಸೂಪ್ ಹೆಂಗಿರುತ್ತೆ ಅಂತ. ನಾನು ಹೋಗಿ ನೋಡಿದ್ರೆ ರೆಡಿಮೇಡು ಸೂಪ್ ಪೌಡ್ರಿಗೆ ಬಿಸಿನೀರು ಹಾಕಿ ಚಕ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಅಲ್ಲಿಂದ ಬಂದಮೇಲೆ ಅದನ್ನು ಟ್ರೈ ಮಾಡ್ತೀನಿ. ಸೊ ಚಕ್ಲಿ ಇರಲಿಲ್ಲ, ಹಾಗಾಗಿ ನೂಡಲ್ಸೇ ಹಾಕ್ತಾಯಿದ್ದೆ. ನನ್ನ ಕತೆ ನೋಡಿ, ಟಿ ವಿ ಹಾಕೋದೇ ಅಪರೂಪ ಬಿಗ್ ಬಾಸ್ ಮುಗಿದ ಮೇಲೆ. ಸೊ ಟಿ ವಿ ಹಾಕ್ಬೇಕಾದ್ರೆ ರಿಮೋಟೇ ಸಿಗೋಲ್ಲ ನನಗೆ. ಒಂದು ರಿಮೋಟ್ ಸಿಗುತ್ತೆ, ಇನ್ನೊಂದು ರಿಮೋಟ್ ಸಿಗೋಲ್ಲ. ಸೊ ಹಾಗಾಗಿ Zee5 ಯಾವುದಾದ್ರೂ ಮೂವಿ ಇದೆಯಾ ಅಂತ ಹೇಳಿ ನೋಡ್ತಾಯಿದ್ದೆ. ಅದ್ರ ಮಧ್ಯೆ ನನ್ನ ಮಗಳ ಕಾರು, ನನ್ನ ಸೀರೆ ಬಿಸ್ನೆಸ್ ಸುಮಾರು ಜನ ನಿಲ್ಲಿಸಿದ್ರೆ ಕೇಳ್ತಾರೆ. ಇಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾಯಿದೆ. ವೀಡಿಯೋ ಸಖತ್ ಕಮ್ಮಿ ಆಗಿದೆ, ಯಾಕಂದರೆ ಆಫ್ಲೈನು ಮತ್ತು ನನ್ನ ಆನ್ಲೈನಲ್ಲಿ ಜಾಸ್ತಿ ಹೋಗುವಾಗ ನನಗೆ ಸ್ಟಾಕೇ ತರಿಸಿ ಹಾಕಬೇಕಾಗ್ತಾಯಿಲ್ಲ. ಸೊ ಹಾಗಾಗಿ ಸೂಪ್ ಅಂತೂ ಆಯಿತು. ಸೊ ಹಾಗೆ ಅಲ್ಲಿ ಬೋಂಡಾಸ್ ಫ್ರೈನೂ ಆಯಿತು. ಸೊ ಸೂಪ್ ಕುಡಿತಾ ಒಂದು ಲೆನಿನ್ ಅಂತ ಒಂದು ಮೂವಿ ಇತ್ತು, ಸಖತ್ತಾಗಿತ್ತು. ಆ ಮೂವಿನ ನೋಡಿದೆ. ಸೊ ಸುಕ್ಕ ಆಯಿತು. ಸೊ ಅಂದರೆ ಎಲ್ಲ ಪೌಡರ್ ಹಾಕಿ ಬೇಯಿಸಿ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದೆ. ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ. ಹೋಪ್ಫುಲಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆದಷ್ಟು ನನಗೆ ಟ್ರೈ ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ. ಸೊ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನನ್ನ ಮಗಳದೊಂದು ಸಂಗೀತ ಪ್ರಾಕ್ಟೀಸಿಂದು ಸಣ್ಣ ಝಲಕ್ ಹಾಕಿದ್ದೀನಿ. ಸೊ ನೋಡಿಕೊಂಡು ವೀಡಿಯೋ ಎಂಡ್ ಮಾಡಿ. ಥ್ಯಾಂಕ್ ಯು. ಹೇಳಿ ಇಲ್ಲ ಹೇಳಿ, ಮೆಮೊರಿಗಷ್ಟೇ. ಸ ಸ